ಈ ಸಾವಿತ್ರಿ ಇನ್ನೂ ಬರುವಳು ಆಗಲೇ ಬರ್ತೇನೆ ಅಂತ ಹೇಳಿ ಹೋಗ್ಯಾರ. ನೀರಿಲ್ಗ್ಯಾರ ಮನೆಗೆ ದಿನಕ್ಕೆ ಹೇಳಿ ಹೋಗ್ಯಾರ. ಹೋಗಿ ಒಂದಿಟ್ಟು ಲೋಬಾನ್ ಹಾಕಿ ಬರ್ಬೇಕು, ಬಿಸಿಲಾಕತ್ತಂಗಾರ ಅಂದ್ರೆ ಇನ್ನೂ ಬರುವಳಿಕಿ. ಏನು ಮಾಡಾತೀರಿ? ಹೋಗ ನಿನ್ನ ದುರ್ಗವ್ವ ಗಂಡಾಪಟ್ಟಿ ಎಳೆ ಆತ. ನಾನು ನಿನ್ನ ದಾರಿ ನೋಡಾಕತ್ತಿ ಈಗ ಬಂದೇನೆ. ನೀನು ಬಾಳೋತತ್ ಬಾ, ಅವ್ರು ಕರೆದು ಹೋಗಿ ನೀನು ದಾರಿ ನೋಡಾಕತ್ತಿ ಬಾಳೋತಾತ. ನಾನು ಈಗ ಬಂದೇನೆ. ನೀನು ನೀರು ಹಿಡಿದು ತೆಳಕ ಮಾಡಿ ನಾಷ್ಟ ಮಾಡಿ ಇಟ್ಟಾಗ ಬಂದೇನಿ. ಬಾ ಹೋಗುನಂತ. ಮತ್ತು ನಿಮ್ಮ ಮನ್ಯಾಗ ನೀರು ಯಾರು ಹಿಡಿತಾರಲೇ? ಅವ್ನು ಸಣ್ಣವ ಹಿಡಿತಾನವ ಪರಮೇಶಿ. ಮೋಟ್ರ್ ಚಲೋ ಮಾಡಿ ನೀರು ಹಿಡಿದು ನಾನು ಪೈಪ್ ಸುತ್ತಿಟ್ಟು ಜಕ ಮಾಡಿ ನಾಷ್ಟ ಮಾಡಿ ಹೋದ. ನೀರಿಂದೇನು ಚಿಂತಿಲ್ಲ, ಸಣ್ಣ ಹುಡುಗ ಹಿಡಿತೈತಿ. ಸ್ವಸ್ಥರ ಎಲ್ಲ ಹೋಗ್ಯಾರ ಕಾಣವಲ್ರಲ್ಲ, ಏನು ಮಾಡತ್ತಾರ? ಅವ್ರ ಊರಿಗೆ ಹೋಗ್ಯಾರ. ಅವ್ರ ಊರಾಗ ಜಾತ್ರೆ ಇತ್ತಂತ ಮೊನ್ನೆ ಊರಿಗೆ ಹೋಗ್ಯಾರ. ಅವ್ರ ತಮ್ಮ ಬಂದಿದ್ದ ಕರ್ಯಾಕ. ಸೇಕವ ಊರಿಗೆ ಹೋಗ್ಯಾರ. ರೂಪವನು ಏನೋ ಪೇಪರ್ ಬರೆಯೋದು ಅಂತ ಆಕಿ ಗಂಡ ಆಕಿನ ಕರ್ಕೊಂಡು ಪೇಪರ್ ಬರ್ಸ್ಕೊಂಬರಕ್ಕೆ ಅವ್ನು ಹೋಗ್ಯಾನ. ಈಗ ಯಾವ್ದಾರ ಪೇಪರ್ ಅಲ್ಲ, ಗಂಡ ಮನೆಗೆ ಬಂದು ಬಾಳೆ ಮಾಡಾಕತ್ತಿಂದ ಪೇಪರ್ ಪರೀಕ್ಷೆ ಅಂತ ಎದಕ್ಕೆ ಕಳಿಸ್ತಿದ್ದಿ? ಆ ಕಲಿದದು ಇಟ್ಕೋಬೇಡ್ರವ ಅಂತ ಮೊದಲೇ ಹೇಳಕ್ಕೆ ಬರಲಿಲ್ಲ ನಿನಗೆ? ಕುಂದೂರು ಅಲ್ಲೇ ಅವ್ರ ಗಂಡುಗಳ ಕಲ್ಸಾಕ ಗಟ್ಟಿಯಾಗ್ಯಾರ. ಹೋಗಿ ಸಾಲಿ ಹೆಸರು ಹಚ್ಚಿ ಫೀಸ್ ತುಂಬಿ ಮತ್ತು ಅವೇನೇನು ಬೇಕು ನೋಡು ಬುಕ್ ಅವ ಇವು ಅವ್ರು ಏನಂತಾರೆ ಅವನ್ನೆಲ್ಲ ತೊಗೊಂಬರ್ತಾರ. ಇವರು ನಮ್ಮ ಮಾತು ಯಾರು ಕೇಳ್ತಾರವ? ಅದು ಕರೆನ ಬಿಡು. ಈಗಿನ ಮಕ್ಳು ಯಾವ ಮಾತು ಕೇಳ್ತಾವೆ? ಈಗ ಯಾವ ತ್ರಾಸ ತೊಗೊಂಡು ದುಡಿವಿ ಯಾವಿಲ್ಲ. ನಾವು ಎಷ್ಟು ದುಡಿದ್ವಿ ಹೆಂಗಂತನ ನಮ್ದು ಜೀವನ. ಈಗಿನ ಯಾವ ಹಂಗೆ ಮಾಡ್ತಾವೆ. ಅಮ್ಮ ನಮ್ಮವ್ವ ಶಾಂಡ್ಗಿ ಮಾಡ್ತಾಳಂತ, ನಿಮ್ಮದು ಶಾಂಡ್ಗಿ ಮನೆದು ಕೊಡ್ಬೇಕಂತ್ರಿ. ಶಾಂಡ್ಗಿ ಮನೆ ಇವ ಮೊನ್ನೆ ಆಕಿ ಸಾಮಾನು ಕಟ್ಟಿ ಲಕ್ಷ್ಮವ್ವ ಇಸ್ಕೊಂಡು ಹೋಗಿದ್ದು. ಹೊಳ್ಳಿ ಕೊಟ್ಟಾಳ ಇಲ್ಲ ಏನು ಮಾಡ್ಯಾಳ? ಇವರು ನಿಮ್ಮ ಅಂಟಿ ಯಾರು ಊರಿಗೆ ಹೋಗ್ಯಾರ. ಇವ ಒಬ್ಬಕ್ಕೆ ಸಣ್ಣ ಆಕಿ ಪೇಪರ್ ಬರೋಕೆ ಹೋಗ್ಯಾಳ. ನಿಮ್ಮ ಅಂಟಿ ದೊಡ್ಡ ಆಕಿ ಅವ್ರ ಊರಾಗ ಜಾತ್ರೆ ಇದೆ ಅಂತ ಊರಿಗೆ ಹೋಗ್ಯಾಳ ತಂಗಿ. ನನಗರ ಅಡುಗೆ ಮನೆಗೆ ಎಲ್ಲಿ ಸಾಮಾನು ಎಲ್ಲಿ ಇಟ್ಟಿರ್ತಾರ ಬಿಟ್ಟಿರ್ತಾರ ಗೊತ್ತಾಗೋದಿಲ್ಲ. ಹೆಂಗೆ ಮಾಡೋದು? ನೋಡಮ್ಮ, ಅವ್ರೇನು ಮನೆ ಬಿಟ್ಟು ಇಟ್ಟಿರ್ತಾರನ ಅಲ್ಲೇ ಅಡುಗೆ ಮನೆಯಾಗ ಇಟ್ಟಿರ್ತಾರ. ನೋಡಿ ಕೊಡ. ಶಾಂಡ್ಗಿ ಇಟ್ಟು ತೊಳೆದು ಹೊಳ್ಳಿ ತಂದು ಕೊಡ್ತೇವೆ. ಬಿಸಿಲಕತಿ ಎರಡು ಶಾಂಡ್ಗಿ ಮನೆ ಆದ್ರೆ ಒತ್ತರಕತಿ. ನಾ ತುಂಬ ಕೊಡ್ತೇನೆ, ನೀ ಇಡುವಂತೆ ಅಂತ ಹೇಳಿ ನಮ್ಮವ್ವ ಇಸ್ಕೊಂಬ ಅಂದಾಳ. ಕೊಡ. ಹೌದಾ ಯವ್ವ? ನೋಡಿ ಬರ್ತೇನೆ ತಡಿ ಹಂಗಾರ ಒಳಗೆ ಹೋಗಿ. ಎದೇದಾರು ಮಾಡಾಕತ್ತೇರಿ ಶಾಂಡ್ಗಿನ? ಯಮ್ಮ ಮೊನ್ನೆ ನಮ್ಮವ್ವ ಒಂದು ಪಾವು ಅಕ್ಕಿ ಶಾಂಡ್ಗಿನ ಮಾಡಿದ್ಲ. ಮೊನ್ನೆ ಶನಿವಾರ ದಿವಸ ಶುಕ್ರವಾರ ಸಂತ್ಯಾಗ ಒಂದು 5 ಕಿಲೋ ಆಲೂಗಡ್ಡೆ ತೊಗೊಂಬಂದಿದ್ಲ. ಆಲೂಗಡ್ಡೆ ತೆರೆದು ಶನಿವಾರ ದಿವಸ ಇಟ್ಟಿದ್ವಿ. ಅವಸಾಗ್ಯಾವ ಈಗ ಮತ್ತು ಅಕ್ಕಿವನ್ನ ಮಾಡಾಕತ್ತೇವೆ ಇವತ್ತು. ಭಾಳ ಮಾಡ್ಯಾರ ಬಿಡ ನಿಮ್ಮವ್ವ ಶಾಂಡ್ಗಿನ. ಹ್ಞೂ ಯಮ್ಮ, ನಮ್ಮ ಮಾಮಾರ್ದ ಲಗ್ನ ಆಗೈತಲ್ಲ ಅವ್ರ ಮನ್ಯಾಗ ಶಾಂಡ್ಗಿ ಮಾಡೋಂಗಿಲ್ಲ. ಮತ್ತು ಇವತ್ತು ಮಾಡಿದ್ದು ನಾ ಅವರಿಗೆ ಕೊಡಾಕ ಮಾಡಾಕತ್ತೇವೆ ಇವನ್ನ. ಮಲ್ಲವ ಬಾರ ಲಗುನ ಹೊತ್ತಕತಿ ಹೋಗಿ ಬರೋಣ. ಮತ್ತು ಮನೆಗೆ ಹೋಗ್ಬೇಕು ಬಾರ. ಇವ ನಾ ಹುಡುಗರು ಕಾಡಕ್ಕೆ ನಿಂದಿರ್ತಾವು. ಅವು ಹೆಣ್ಣುಡ್ರು ನಿನ್ನ ಸ್ವಸ್ತ್ಯಾರಂಗ ಜಲ್ದಾರ ಇಲ್ಲವ ಒತ್ತರ ಇಲ್ಲ ವಾರೆ ಆಗೋದಿಲ್ಲ. ಮುದಕ ಬೇಯಾಕೆ ನಿಂದಿರ್ತೈತಿ. ಅದಕ್ಕೆ ಮನೆ ಅಡ್ಡಾಡಕ್ಕೆ ಹೋಗ್ತಿದ್ದಿ ಇಲ್ಲೇ ಮನೆ. ತಂಗಿ ನನಗೆ ಸಿಗಲಿಲ್ಲ ಬಿಡ. ಇವ ನಿಮ್ಮ ಚಿಗವಾರು ಎಲ್ಲಿಟ್ಟಾರ ಏನು? ಅವರು ಸಿಗಲಿಲ್ಲಲ್ಲ. ಅಯ್ಯಯ್ಯಮ್ಮ ಕೊಟ್ಟಿದ್ರೆ ಬೇಸಕ್ಕಿತ್ತು. 2 ಶಾಂಡ್ಗಿ ಮನೆ ಹಾಕಿದ್ವು. ಒಬ್ಬರು ತುಂಬಿಕೊಡೋದು ಒಬ್ಬರು ಇಡೋದು ಮಾಡೋನು. ಒತ್ತರಕತಿ ಬಿಸಿಲಕತಿ ಕಾಲು ಸುಡ್ತಾವು. ನಮ್ಮ ವಯಸ್ಕೊಂಬ ಅಂದಿಲ್ಲ. ಕೊಟ್ಟಿದ್ರೆ ಬೇಸಕ್ಕಿತ್ತಯ್ಯಮ್ಮ. ಇವ ನನಗೆ ಸಿಗಲಿಲ್ಲಲ್ವೇ, ಏನು ಮಾಡ್ಲಾನ? ತಗೋ ಹೊಕ್ಕೇನ. ಬಾರ ಹೊತ್ತಕತಿ ಹೋಗೋನು. ಮುದಕ ಬೇಯಾಕೆ ನಿಂದಿರ್ತೈತಿ. ಮನ್ಯಾಗಿದ್ದು ಹುಡುಗರು ಕರ್ಕೋದಲ್ಲ ನೀನು. ಅವ್ರದ್ದು ಹಾರೇ ಆಗೋದಿಲ್ಲ. ಮನೆ ಅಡ್ಡಾಡಕ್ಕೆ ಹೊಕ್ಕಿ ಅಂತ ಬೇಯ್ತೈತಿ. ಬಾರ ಹೋಗೋನು. ಹೌದಾ? ಏನಾರ ತೊಗೊಂಡು ಹೋಗೋಣ ಅಲ್ಲಿ ಅಂಗಡ್ಯಾಗ ಹಂಗೆ ಹೋಗೋಣ. ಏನು ತೊಗೊಂಡು ಹೋಗೋಣ? 2 ಬಿಸ್ಕೆಟ್ ಬಂಡಲ್ ತೊಗೊಂಡು ಹೋಗೋಣ. ನಾನು ಸಕ್ರೆ ಬಾಳೆಹಣ್ಣು ತೊಗೋಬೇಕಂತ ಮಾಡೀನಿ. ಇಲ್ಲಿ ರಿಕ್ಸಾದವ ಬಂದಿದ್ದ ಬಾಳೆಹಣ್ಣು ಮಾರವ. ಮುಂಜಾನೆಯಾಗ ಬಾಳೆಹಣ್ಣು ತೊಗೊಂಡವ ಹುಡುಗರು. ಅದ್ರಾಗ 1 ಡಜನ್ ಬಾಳೆಹಣ್ಣು ಒಂದು ಅರ್ಧ ಕಿಲೋ ನೆಟ್ ಸಕ್ರೆನ ಕಟ್ಕೊಂಡು ಬರ್ಬೇಕಂತ ಮಾಡೀನಿ. ಅಷ್ಟು ಮಾಡ ತಗೋರ ನೀನು. ನಾ 1-2 ಬಿಸ್ಕೆಟ್ ಬಂಡಲ್ ತೊಗೋದಾನಲ್ಲಿ ಅಂಗಡ್ಯಾಗ ಹಾದು ಹೋಗುವಾಗ ಅಂಗಡ್ಯಾಗ ತೊಗೊಂಡು ಹೋಗೋಣ. ಅಯ್ಯ ಅತ್ತಿಯಾರ ಇದ್ರೆ ನೋಡ್ರಿ, ನೋಡಿ ಕೊಡ್ರಿ. ಮತ್ತು ಹುಡುಗಿ ಕರ್ಕೊಂಡು ಶಾಂಡ್ಗಿ ಇಡಾಕ್ತಾನೆ. ಬಿಸಿಲಕ್ಕತಿ ಇಬ್ಬರಾದ್ರೆ ಒತ್ತರಕತಿ ಅಂತ ಕಳಿಸಿದ್ನಿ ನೋಡ್ರಿ. ಯವ್ವ ಅವರು ತೊಳ್ದ ಹೊಳ್ಳಿ ಹೊಂದ್ಸ್ಯಾರ. ಏನು ಮಾಡ್ಯಾರ ಅವರು? ಕಾಟ ಹಿಂಗೆ ಕಪಾಟ್ನ್ಯಾಂಗ ಅದಾವೆ ಅದ್ರಾಗಿಟ್ಟು ಜೊನ್ನೆಗಳು ಹೊಂದಿಸ್ಕೊಂಡಾರ. ಏನು ಮಾಡ್ಯಾರ? ಇಲ್ಲ ತಂಗಿ ಇದ್ರೆ ಕೊಡ್ತಿದ್ದೆ ನಾನು. ಅತ್ತಿಯಾರ ಕೊಡ್ತಾರಂತ ಮಾಡಿದ್ನರಿಪ್ಪ, ಭರಾಸ ಮಾಡಿದ್ದೆ ನಾನು. ಬಿಸಿಲಕ್ಕತ್ರಿ ಹೊಕ್ಕೆ ಅಂತ ತಗೋರಿ. ಅಯ್ಯ ಯಾಕೆಪ್ಪ ಹೊಳ್ಳಿ ಬಂದೇವಿ? ಯಾಕೆ? ಏನು ಕೇಳ್ತಿ ಬಿಡುವ. ಈ ಹೆಣ್ಮಕ್ಕದ ತಗಲು ಇಲ್ಲೇ ಮನ್ಯಾಗ ಎಲ್ಲನೂ ನೆನಪು ಮಾಡಿ ಇಟ್ಕೊಂಡು ಹೋಗಕ್ಕೆ ಹೋಗಲ್ವ? ಅದಿನ ಹಾಲ್ ಟಿಕೆಟ್ ಅಂತ ನೋಡುವ. ಅದನ್ನ ಇಲ್ಲೇ ರೂಮ್ನ್ಯಾಗ ಬಿಟ್ಟು ಹೋಗ್ಯಾಳ. ಈಗ ಅದನ್ನು ನೋಡಿ ಚೆಕ್ ಮಾಡಿದ್ರೆ ಅವರು ಅದು ಬೇಕಂತ ಅದು ಇದ್ರನ್ನ ಒಳಗೆ ಬಿಡ್ತಾರಂತ. ಅದಕ್ಕೆ ಅದನ್ನು ತೊಗೊಂಡು ಹೋಗಕ್ಕೆ ಬಂದೇನು ನಾನು. ಯಪ್ಪ ಅಲ್ಲಿಗೆ ಹೋಗಿ ಹೊಳೆ ಬಂದೀಯ? ನಿನಗೆ ಸನಿಯವಲ್ಲ ಸಾರಿಗೆಲ್ಲ ತುಸ ದೂರ ಐತೆ. ಹುಬ್ಬಳ್ಳಿ ಮುಟ್ಟು ಹೊಳೆ ಬಂದೀವಪ್ಪ. ಹ್ಞೂ ಬೇದೊಡವ. ಯಪ್ಪ ಒಂದು ಮಾತು ಹೇಳ್ತೇನೆ, ಏನು ಸೀಟ್ ಮಾಡ್ಕೊಳಕ್ಕೆ ಹೋಗಬೇಡ. ಇನ್ನೇದಕ್ಕೆ ಬೇಕಪ್ಪ ಸಾಲಿ ಕಲಿಸೋದು ಪಾಲಿ ಕಲಿಸೋದು? ನಿನಗೆ ತಣ್ಣಗೆ 2 ಮಕ್ಳು ಮರಿ ಆದ್ರೆ ಎಲ್ಲ ಜೀವನ ಸರಿ ಹೋಗ್ತೈತಿ. ಇದು ಎದಕ್ಕೆ ಬೇಕು? ಇದೊಂದು ಸಲ ಹಚ್ಚಿಯಪ್ಪ. ಇದೊಂದು ವರ್ಷ ಪೇಪರ್ ಬರೆಸಿ ಬಿಡಿಸ್ಬಿಡು. ನೀನು ಡ್ಯೂಟಿಗೆ ಹೋಗವ. ಅವ್ರು ಕರ್ಕೊಂಡು ಅಡ್ಡಾಡೋದು ಇದು ನಿಗ್ರಕತಿ. ಬಿಡಿಸ್ಬಿಡು. ಹೌದಾಬೇ ಈಗ ಹಚ್ಚಿಬಿಟ್ಟೇನೆ. ರೊಕ್ಕ ಖರ್ಚು ಮಾಡಿ ಸಾಲಿ ಹೆಸರು ಹಚ್ಚಿ ಬುಕ್ ತಂದು ಕೊಟ್ಟು ಆಕಿನ ಕ್ಲಾಸಿಗೆ ಕಳಿಸಿ ಎಲ್ಲ ಮಾಡೇನೆ. ಈಗ ಅದೊಂದು ಸಲ ಬ್ಯಾಸಿಗೆ ಪೇಪರ್ ಬರೀಲೆ ಇವನು ಬರೆದು ಪಾಸ್ ಆಗಿ ಹೆಂಗೆ ಆಕತ್ ನೋಡಿ ಮುಂದೆ ಕಲಿಸೋ ವಿಚಾರ ಮಾಡ್ತೇನೆ ನಾನು.
ಅವ ಅಪ್ಪನೂ ಬೈಯಾಕತ್ತಾನ ಯಾಕೆ ಹಚ್ಚಕ್ಕೆ ಹೋಗಿದ್ಲಿ ಬ್ಯಾಳೆ ಸುಳೆ ಮಗನ ಅಂತ. ಅದಕ್ಕೆ ಓಕೆ ತಡ್ರಿ ನಾ ಮಾತಾಡ್ಕೊಂಡು ನಿಂದ್ರು ಅಷ್ಟು ಟೈಮ್ ಇಲ್ಲ. ಆಕಿಗೆ ಮೊದಲು ಅದನ್ನು ಓದು ಕೊಡ್ತೇನೆ, ಸಂಜಿನ್ಯಾಗ ಬರ್ತಂತೇಳಿ ಮಾತಾಡೋಣಂತ. ಲಗನ ಹೋಗಪ್ಪ, ಹೋಗಿ ರೂಮ್ನ್ಯಾಗ ನೋಡೋಗಿ ಎಲ್ಲಿ ಇಟ್ಟಾಳೆ ಏನೋ ಹುಡುಕ್ಯಾಡಿ ತೊಗೊಂಡು ಹೋಗ. ಏನು ಮಾಡ್ತಿ ಇಂಥ ಹುಡುಗರು ಸಲಮಾಗಿ ಗಂಡು ಹುಡುಗ್ರು ಜಲಮ ಸಣ್ಣ ನೀವು ಕೊಡ್ಬೋದು. ಏನು ಮಾಡತ್ತಿ ಮಲವ ಬರೇಕ ಬಾ. ನೀನು ಮನೆ ಶಾವಿಗೆ ಹಾಕಿಸ್ಕೊಂಡು ಬಂದಿ ಅಂತಲ್ಲ, ಮತ್ತು ಇವರು ಕಾರಡ್ಯಾರ ಗಿರ್ನ್ಯಾಗ ಈ ಮನ್ಯಾಗಿಂದ ಗೋಧಿ ರವೆ ಹಾಕಿಸ್ಕೊಂಡು ಹೋಗಿದ್ದೇನೆ ಹಸನ್ ಮಾಡಿ, ಅಲ್ಲೇ ಅವ್ರದ್ದು ಹಾಕಿಸ್ಕೊಂಬಂದಿದ್ದೆ. ಈಗ ಮೊದಲ್ನ್ಯಾಂಗ ಸಾನಿಸ್ಕೊಂತ ತಾಸುಗಟ್ಲಿಕ್ಕೆ ಇರೋದು ನೀಗುದಿಲ್ಲ ಬಿಡೇವ, ನಡ ತಡಿದಿಲ್ಲ. ಅವ್ರದ್ದು ರವೆ ಅವ್ರದ್ದು ಹಿಟ್ಟು ಎಲ್ಲ ನಾನು ಹಾಕಿಸ್ಕೊಂಡು ರೊಕ್ಕ ಕೊಟ್ಟು ತೊಗೊಂಬಂದು. ಆಕೆ ಹೆಂಗೆ ಕಿಲೋ ಕೊಡಾಕತ್ತಾಳ? ಆಕೆ 55 ರೂಪಾಯಿಗೆ ಕಿಲೋ ಕೊಡಾಕತ್ತಾಳ. ನಾನು ಮೊದಲು ಒಂದು 5 ಕಿಲೋ ತೊಗೊಂಬಂದಿದ್ದೆ. ಮನ್ಯಾಗ ಗಂಡು ಮಕ್ಳು ಬೇಯಾಕತ್ರ 5 ಕಿಲೋ ಎದಕ್ಕೆ ಸಾಲ್ತಾವು, ಹೋಗಿ ಇನ್ನೊಂದು 5 ಕಿಲೋ ತರೋಗಂತಂದ್ರೆ ಮತ್ತೊಂದು 5 ಕಿಲೋ ತಂದೆ. ನಾನು ಒಂದು 10 ಕಿಲೋ ತಂದು ಒಣಗಿಸಿ ಡಬ್ಬಿ ತುಂಬಿಟ್ಕೊಂಡೆ. ಬಾಯ್ ತಗೊಂಡ್ರೆ ಬಾರ. ಹೌದನ ಹಂಗಾರ ನಾನು ಹೋಗಿ ಒಂದು 10 ಕಿಲೋ ತರ್ತೇನೆ ತಡಿ. ಬೆಂಗಳೂರಾಗಿಂದ ನಮ್ಮ ರಾಜೇಶ್ವರಿ ಫೋನ್ ಮಾಡಿ ಹೇಳ್ಯಾಳ, ಯವ್ವ ಒಂದು 5-10 ಕಿಲೋನಾರ ನಿಮ್ಮ ಊರಾಗ ಶಾವಿಗೆ ಮಿಷನ್ ಅದಲ್ಲ, ಶಾವಿಗೆ ತೊಗೊಂಡು ಒಣಗಿಸಿ ತೊಗೊಂಡು ಇಡುವ ಬಂದು ಒಯ್ತೀನಿ ಅಂತಂದಾಳ. ಅದಕ್ಕೆ ಮತ್ತು ನಿಮಗೆ ತೊಗೋದಿಲ್ಲ, ನಿಮಗೆ ಮನೆಗೆ ನಮಗೂ ತೊಗೋಬೇಕು. ನಮಗೊಂದು 10 ಕಿಲೋ ತೊಗೋಬೇಕು, ಅವ್ರಿಗೊಂದು 10 ಕಿಲೋ ತೊಗೊಂಡಿಡ್ಬೇಕು. ನಾವು ಮೊನ್ನೆ ತಂದೇವ ಮಳೆ ಹತ್ತಕ್ಕಿಂತ ಮೊದಲ ಮೊನ್ನೆ ಮಳೆ ಹೋಗಿಬಿತ್ತಲ್ಲ, ಅದಕ್ಕಿಂತ ಮೊದಲು ಒಂದು 10 ಕಿಲೋ ತಂದು ಒಣಗಿಸಿ ಇಟ್ಕೊಂಡೇವ.